ಇನ್ನು ಸಿದ್ದರಾಮಯ್ಯ ನನ್ನ ಮಧ್ಯೆ ಯಾವುದೇ ಜಟಾಪಟಿ ನಡೆದಿಲ್ಲ ಅಂತ ಡಿಸಿಎಂ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಪರಂ, ನಾನು ಯಾವುದೇ ಖಾತೆ ತ್ಯಾಗ ಮಾಡಲು ಸಿದ್ಧ, ಖಾತೆ ಹಂಚಿಕೆ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳಿದ್ರು. ಮಾಡ್ತಾರೆ ಅಂತ ಕಾಣಿಸ್ತದೆ. ಚರ್ಚೆ ನಡೀತಾ ಇದೆ. ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿ ಫೈನಲ್ ಅಂತಿಮಗೊಳಿಸಿ ಇವತ್ತು ಅನೌನ್ಸ್ ಮಾಡ್ತಾರೆ. ಈಗ ನಿನ್ನೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಇವತ್ತು ರಾಹುಲ್ ಗಾಂಧಿ ಅವ್ರ ಜೊತೆ ಅಂತಿಮಗೊಳಿಸ್ತಾರೆ. ಅಲ್ಲಿಂದಾನೇ ಪ್ರಕಟಣೆ ಮಾಡ್ತಾರೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ, ನಾವೇ ಕೂತ್ಕೊಂಡು ಖಾತೆಗಳನ್ನ ಮಾಡಿದ್ದು. ನಾನು, ಸಿದ್ದರಾಮಯ್ಯನವರು, ನಮ್ಮ ಜನರಲ್ ಸೆಕ್ರೆಟರಿ ಅವರು ಮೊದಲನೇ ಸಾರಿ ನಾವೇ ಕೂತ್ಕೊಂಡು ತೀರ್ಮಾನ ಮಾಡಿದ್ದು ಹೈಕಮಾಂಡ್ ಜೊತೆಯಲ್ಲಿ. ಈಗಲೂ ನಾವೇ ಕೂತ್ಕೊಂಡು ತೀರ್ಮಾನ ಮಾಡೋದು. ಅದನ್ನ ಮಾಡಿ ಯಾರ್ಯಾರಿಗೆ ಏನೇನು ಮಾಡಬೇಕು ಅನ್ನೋದನ್ನ ಅವರಿಗೆ ತಿಳಿಸಿದ್ದೀವಿ. ನಮ್ಮ ಅಭಿಪ್ರಾಯಗಳನ್ನು ಹೈಕಮಾಂಡಿಗೆ ತಿಳಿಸಿದ್ದೀವಿ. ಅವರು ಅಂತಿಮವಾಗಿ ಅಪ್ರೂವ್ ಮಾಡಿ ಕೊಡ್ತಾರೆ. ಗೃಹ ಖಾತೆ ಬಿಟ್ಕೊಡೋಕೆ ಯಾವುದು ಕೂಡ ತಕರಾರಿಲ್ಲ. ಯಾವ ಖಾತೆ ಬಿಟ್ಕೊಡೋಕ್ಕೂ ಯಾವುದು ತಕರಾರಿಲ್ಲ. ಎಲ್ಲರಿಗೂ ಅದೇ ಫಾರ್ಮುಲಾ ಅಪ್ಲೈ ಆಗುತ್ತೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ರಾಜೀನಾಮೆಗೆ ಕೊಟ್ಟಿದ್ದಂತ 4 ದಿನಗಳ ಡೆಡ್ ಲೈನ್ ಮುಗಿದಿದೆ. ಆದ್ರೆ ರಮೇಶ್ ಜಾರಕಿಹೊಳಿ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದೇ ನಿಗೂಢವಾಗಿರುವಂತದ್ದು. ರಮೇಶ್ಗಾಗಿ ಸತೀಶ್ ಜಾರಕಿಹೊಳಿ, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ, ಸಿಎಂ ಕುಮಾರಸ್ವಾಮಿ ಅವರು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರಂತೆ. ಹಾಗೆ ರಾಜ್ಯ ಗುಪ್ತಚರ ಇಲಾಖೆಯೂ ಕೂಡ ಹುಡುಕ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರನ್ನ. ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ ರಮೇಶ್ ಜಾರಕಿಹೊಳಿ ಅವರು. ನಿನ್ನೆ ಗೋಕಾಕ್ ಮನೆಯಿಂದ ಪುತ್ರ ಅಮರಾಗೆ ಬಾಮೈದ ಅಂಬಿರಾವ್ ಪಾಟೀಲ್ ಅವರ ಜೊತೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಹೊರಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಎಲ್ಲೋ ಒಂದ್ ಕಡೆ ಮುಂಬೈನಲ್ಲಿ ರಮೇಶ್ ಜಾರಕಿಹೊಳಿ ಅವರು ವಾಸ್ತವ್ಯವನ್ನ ಹೂಡಿರೋ ಬಗ್ಗೆ ನ್ಯೂಸ್ಗೆ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ.